ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫೋಟೋಶಾಪ್ ಯೂಸ್ ಮಾಡಿಕೊಂಡು ಹೇಗೆ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಫೋಟೋಶಾಪ್ ಓಪನ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ಇಮೇಜ್ ಮತ್ತು ಬ್ಯಾಕ್ಗ್ರೌಂಡ್ ಇಮೇಜ್ ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಫೋಟೋ ಇಮೇಜ್ನ ಓಪನ್ ಮಾಡ್ಕೊಳ್ಳಿ. ಮೆಥಡ್ 1 ಮ್ಯಾಗ್ನೆಟಿಕ್ ಲಾಸೋ ಟೂಲ್. ಇದು ಸೆಲೆಕ್ಷನ್ ಟೂಲಲ್ಲಿ ಸಿಗುತ್ತೆ. ಸೊ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಬೇಕಾಗಿರೋಂಥ ಏರಿಯಾ ಪಿಕ್ಚರ್ ಏನಿದೆ ಅದನ್ನು ಪೂರ್ತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ತುಂಬ ಟೈಮ್ ಹಿಡಿಯುತ್ತೆ, ಸ್ವಲ್ಪ ನಿಧಾನಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಮೇಜ್ ಸೆಲೆಕ್ಟ್ ಆದಮೇಲೆ ಸೆಲೆಕ್ಟ್ ಇನ್ವರ್ಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡನ್ನ ಡಿಲೀಟ್ ಮಾಡ್ಕೊಳ್ಳಿ. ಇದು ಆಪೋಸಿಟ್ ಸೆಲೆಕ್ಟ್ ಆಗೋದ್ರಿಂದ ಬ್ಯಾಕ್ಗ್ರೌಂಡ್ ಡಿಲೀಟ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ನಿಮ್ಗೆ ಬೇಕಾಗಿರೋಂಥ ಬ್ಯಾಕ್ಗ್ರೌಂಡ್ ಇಮೇಜ್ ಏನು ಬೇಕೋ ಆ ಫೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೆಕೆಂಡ್ ಮೆಥಡ್ ಮ್ಯಾಜಿಕ್ ವಾಂಡ್ ಟೂಲ್. ಸೊ ಮ್ಯಾಜಿಕ್ ಟೂಲಲ್ಲಿ ಸಿಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರುವಂಥ ಏರಿಯಾ ಯಾವ್ದು ಡಿಲೀಟ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡೋದಷ್ಟೇ. ಇದು ಸಿಂಪಲ್ ಸ್ಟೆಪ್ಪು, ಬಟ್ ಒಂದೇ ಕಲರ್ ಇರಬೇಕು ಬ್ಯಾಕ್ಗ್ರೌಂಡ್ ಅಷ್ಟೇ. ಸೊ ಇದನ್ನು ಕೂಡ ನಾವು ಲಾಸ್ಟ್ ಏನು ಇಮೇಜನ್ನ ಟ್ರಾನ್ಸ್ಫರ್ ಮಾಡಿದ್ವಿ ಅದೇ ಇಮೇಜು ಒಳಗಡೆ ಸೇರಿಸ್ತಾ ಇದ್ದೀನಿ. ಮೆಥಡ್ 3 ಬ್ಯಾಕ್ಗ್ರೌಂಡ್ ಎರೇಸರ್ ಟೂಲ್. ಎರೇಸರ್ ಟೂಲಲ್ಲಿ ಸಿಗುತ್ತೆ. ಇದನ್ನು ಪರ್ಸೆಂಟೇಜ್ ಆಗಿರ್ಬೋದು ಅಥವಾ ಪೆನ್ ಸೈಜ್ ಏನಿದೆ ಅದನ್ನೆಲ್ಲ ಕರೆಕ್ಟಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಸೆಟ್ ಮಾಡಿಕೊಂಡು ವೈಟ್ ಏನಿದೆ ಬ್ಯಾಕ್ಗ್ರೌಂಡ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮೌಸ್ ಮೂವ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ಇಮೇಜ್ನು ಕೂಡ ಲಾಸ್ಟ್ ಏನು ಇಮೇಜ್ ಬ್ಯಾಕ್ಗ್ರೌಂಡ್ಗೆ ಫೋಟೋನ ಟ್ರಾನ್ಸ್ಫರ್ ಮಾಡಿದ್ದೆ ಅದೇ ಇಮೇಜ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ 3 ಮೆಥಡಲ್ಲಿ ನಿಮಗೆ ಯಾವ ಮೆಥಡ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.